ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲೇನಾದರೂ ಹೆಚ್ಚಿನ ಆರ್ಥಿಕ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ, ಎಷ್ಟೇ ದುಡಿದ್ರೂನುವೆ ಹಣ ನಿಮಗೆ ಕೈಗೂಡ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ಅತ್ಯಂತ ಸಾಲಬಾಧೆ, ತೊಂದರೆಗಳನ್ನ ನೀವು ಅನುಭವಿಸ್ತಾ ಇದ್ರೆ, ದುಡ್ಡಿನ ಸಮಸ್ಯೆ ನಿಮಗೆ ಏನಾದರೂ ಇರೋದಾದ್ರೆ, ನೀವು ದೇವರ ಮನೆಯಲ್ಲಿ ಈ 2 ವಸ್ತುಗಳನ್ನ ತಪ್ಪದೇ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದ ಹಾಗೆ ಅಚ್ಚರಿಯ ರೂಪದಲ್ಲಿ ನಿಮಗೆ ಪರಿಹಾರ ಆಗತ್ತೆ. ಮನೆಗಳಲ್ಲಿ ಹೆಣ್ಣು ಮಕ್ಕಳು ನಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಗಂಡ ಮಕ್ಕಳಿಗೆ ಒಳ್ಳೇದಾಗಬೇಕು, ನಾವು 4 ಜನರ ಹಾಗೆ ಸಂತೋಷವಾಗಿ ಬದುಕಬೇಕು ಅನ್ನೋಂಥ ಕಾರಣಕ್ಕೆ ಎಷ್ಟೆಲ್ಲ ಉಪವಾಸಗಳನ್ನ ಮಾಡ್ತಾ ಇರ್ತೀರಾ, ನೇಮ ವ್ರತಗಳನ್ನ ಮಾಡ್ತಾ ಇರ್ತೀರಾ. ಇದೆಲ್ಲ ಮಾಡಿದ್ರೂ ಸಹಿತ ನಿಮಗೆ ಏನೋ ಒಂದು ಸಮಸ್ಯೆ ತೊಂದರೆ ಕಾಡ್ತಾ ಇದೆ ಅಂತ ಅಂದರೆ, ಖಂಡಿತವಾಗ್ಲೂ ನಾನು ಹೇಳ್ಕೊಡೋವಂತಹ 2 ವಸ್ತುಗಳನ್ನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನೋಡಿ. ಖಂಡಿತ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಬದಲಾವಣೆಯನ್ನ ಗಮನಿಸ್ತೀರಾ. ಖಂಡಿತ ಇದು 100ಕ್ಕೆ 100 ಫಲ ಕೊಡುವಂಥದ್ದು. ಆದರೆ ನಾನು ಹೇಳುವಂಥ ಎಲ್ಲ ವಿಚಾರಗಳಲ್ಲೂ ಮುಖ್ಯವಾಗಿ ನಾನು ಏನು ತಿಳಿಸ್ತೀನಿ ಅಂತ ಅಂದರೆ, ನಿಮಗೆ ದೇವರಲ್ಲಿ ನಿಷ್ಠೆ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ನಿಷ್ಠೆಯಿಂದ ಸರಿಯಾದ ಕ್ರಮದಲ್ಲಿ ನಾನು ಹೇಳಿಕೊಟ್ಟಂಥ ವಿಧಾನವನ್ನು ನೀವು ಪಾಲಿಸಿದ್ರೆ ಮಾತ್ರ ಅದಕ್ಕೆ 100ರಷ್ಟು ಫಲವನ್ನು ನೀವು ಪಡೆಯೋದಕ್ಕೆ ಸಾಧ್ಯ. ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ದೇವರ ಮನೆಯಲ್ಲಿ ನೀವು ಇಡಬೇಕಾದಂಥ ಮುಖ್ಯವಾದ ವಸ್ತುಗಳು ಯಾವುದು ಅಂತ ಅಂದರೆ, ಅಕ್ಕಿ ಮತ್ತು ಅರಿಶಿಣದ ಕೊಂಬು. ಸ್ನೇಹಿತರೆ, ಅಕ್ಕಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸ್ವರೂಪ. ಹಾಗೆ ಅರಿಶಿಣದ ಕೊಂಬು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥ ವಸ್ತು. ಈ ಅಕ್ಕಿಯನ್ನು ಒಂದು ಕಳಶದಲ್ಲಿ ನೀವು ಒಂದು 3 ಲೋಟ ಅಕ್ಕಿ ಅಥವಾ 4 ಲೋಟ ಅಕ್ಕಿಯನ್ನು ತುಂಬಿ ಇಡಿ. ಅಥವಾ ನಿಮಗೆ ಕಳಶದಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಒಂದು ಕಳಶದಲ್ಲಿ ನೀವು ಅಕ್ಕಿಯನ್ನು ತುಂಬಿ ಅದರ ಮೇಲೆ ನೀವು ಒಂದು ಅರಿಶಿಣದ ಕೊಂಬನ್ನು ಇಡಬೇಕು. ನೆನಪಿಡಿ, ಇಲ್ಲಿ ಅರಿಶಿಣದ ಕೊಂಬು ಭಿನ್ನ ಆಗಿರಬಾರ್ದು, ಮುರಿದೋಗಿರಬಾರ್ದು, ತೂತಾಗಿರಬಾರ್ದು. ಆ ರೀತಿ ಸರಿಯಾಗಿರುವಂಥ ಒಂದು ಅರಿಶಿಣದ ಕೊಂಬನ್ನು ಅಕ್ಕಿಯ ಕಳಶದ ಮೇಲೆ ಇಡಬೇಕಾಗತ್ತೆ. ಅದಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ಈ ರೀತಿಯಾದಂಥ ಅಕ್ಕಿ ಕಳಶವನ್ನು ನೀವು ಶುಕ್ರವಾರದ ದಿನ ಬೆಳಗಿನ ಸಮಯದಲ್ಲಿ ಇಡಬೇಕಾಗತ್ತೆ ಮನೆಯಲ್ಲಿ. ಕಳಶವನ್ನು ಇಟ್ಟ ನಂತರ ಪ್ರತಿದಿನ ನೀವು ಅದಕ್ಕೆ ಭಕ್ತಿಯಿಂದ ನನ್ನ ಸಮಸ್ಯೆಗಳೆಲ್ಲವನ್ನು ಪರಿಹರಿಸು ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ, ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಏನಿದೆ ಅದನ್ನೆಲ್ಲವನ್ನು ಪರಿಹರಿಸಿ ನಮಗೆ ಯಾವುದೇ ರೀತಿ ಸಾಲ ಬಾಧೆ ತೊಂದರೆಗಳು ಬರದೇ ಇರೋ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿ ಬೇಡ್ಕೊಂಡು ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ನೀವು 9 ಶುಕ್ರವಾರ ಮಾಡೋ ಅಷ್ಟೊತ್ತಿಗೇನೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಹಳ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಬರ್ತೀರಾ. ಖಂಡಿತವಾಗ್ಲೂ ಇದು 100ಕ್ಕೆ 100 ಫಲ ಕೊಡುವಂಥ ಒಂದು ಪೂಜೆ ಆಗಿರುತ್ತೆ. ತಪ್ಪದೇ ಇದನ್ನು ಪಾಲಿಸಿ. ಈ ರೀತಿ ನೀವು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕಳಶವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ, ನೀವು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಕಳಶದ ಅಕ್ಕಿಯನ್ನು ಬದಲಿಸಿ ಮತ್ತೆ ಹೊಸ ಅಕ್ಕಿಯನ್ನು ತುಂಬಿ ಇಡಬೇಕಾಗತ್ತೆ. ಕಳಶದ ಅಕ್ಕಿಯನ್ನು ಬದಲಾಯಿಸಿರುವಂಥ ಅಕ್ಕಿಯನ್ನು ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿಕೊಂಡು ಮನೆ ಮಂದಿಯೆಲ್ಲ ಕೂತು ಊಟವನ್ನು ಮಾಡಬೇಕು. ಅದೇ ರೀತಿ ದೇವ್ರಿಗೆ ಇಟ್ಟಿರುವಂಥ ಅರಿಶಿಣದ ಕೊಂಬನ್ನು ನೀವು ಅರಳಿ ಮರದ ಬುಡದಲ್ಲಿ ತಗೊಂಡು ಹೋಗಿ ವಿಸರ್ಜನೆಯನ್ನು ಮಾಡಬೇಕು. ಮತ್ತು ಹೊಸ ಅರಿಶಿಣದ ಕೊಂಬನ್ನು ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. 9 ಶುಕ್ರವಾರ ಈ ಕಳಶಕ್ಕೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೇನಾದರೂ ಮುಟ್ಟಿನ ಮೈಲಿಗೆ ಉಂಟಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಂದನೋ ಅಥವಾ ನಿಮ್ಮ ಮಕ್ಕಳಿಂದನೋ ಈ ಪೂಜೆಯನ್ನು ಮಾಡಿಸಿ. ಯಾವುದೇ ಕಾರಣಕ್ಕೂ ಪೂಜೆಯನ್ನು ಅರ್ಧದಲ್ಲಿ ಬಿಡಬಾರ್ದು. ಹಾಗೆ ನಿಮಗೇನಾದರೂ ಸೂತಕಗಳು ಬಂದರೆ, ಸಾವಿನ ಮೈಲಿಗೆನೋ ಅಥವಾ ಇನ್ಯಾವುದಾದ್ರೂ ಬೇರೆ ಸೂತಕಗಳು ಬಂದಾಗ ನೀವು ಕಳಶವನ್ನು ತೆಗೆದು ಮತ್ತೆ ಹೊಸ ಅಕ್ಕಿಯನ್ನು ಹಾಕಿನೇ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದೊಂದು ಸರಳವಾದಂಥ ಪೂಜೆ, ಆದರೆ ಶಕ್ತಿಶಾಲಿಯಾದಂಥ ಪೂಜೆ. ಶುಕ್ರವಾರ ಅನ್ನೋಂಥದ್ದೇ ಲಕ್ಷ್ಮಿಗೆ ಪ್ರಿಯವಾದ ದಿನ. ಈ ದಿನದಲ್ಲಿ ನೀವು ಅಕ್ಕಿಯ ಕಳಶವನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿಣದ ಕೊಂಬನ್ನು ಇಟ್ಟು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಧನಲಕ್ಷ್ಮಿ ನಿಮಗೆ ಒಲಿತಾಳೆ. ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾಳೆ. ನಿಮ್ಮ ಮನೆಯಲ್ಲೂ ಸಂತೋಷ, ನೆಮ್ಮದಿ ಎಲ್ಲ ಕೂಡ ನೆಲೆಸುತ್ತೆ ಅಂತ ಹೇಳ್ತಾ, ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮ್ಮೆಲ್ಲರಿಗೂ ದೊರಕಲಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆ. ಧನ್ಯವಾದಗಳು.